ಸರ್ ಇದು ಮಲ್ಚರ್ ಹೊಸ್ತಾ ಬಂದಿರೋದ ಅಥವಾ ಇಲ್ಲ ಈಗ ಲಾಂಚ್ ಮಾಡಿರೋದ ಇಲ್ಲ ಹಳೆ? ಇಲ್ಲ ಹಳೇದೇ ಸರ್, ಇದು ಹಳೇದೇ ಮಲ್ಚರು. ಇದು 140 ಬ್ಲೇಡ್ ಸರ್. ಇದು ಮಲ್ಚರ್ ಏನು ಕೆಲಸಕ್ಕೆ ಉಪಯೋಗಿಸುತ್ತೆ ಸರ್? ಈಗ ಇದು ಕಬ್ಬು ಗದ್ದೆಗಳಲ್ಲಿ ಆಮೇಲೆ ಕಬ್ಬು ಹಾಕಿರ್ತಾರೆ, ಕಬ್ಬು ಹಂಗೆ ಕಡ್ದಿರ್ತಾರೆ ಮೇಲೆ, ಅದನ್ನ ನಾವು ರೋಟೋವೇಟರ್ ಹೊಡೆಯೋಕ್ಕಾಗಲ್ಲ ಅಂತ ಟೈಮಲ್ಲಿ ಇದನ್ನ ಪರ್ಪಸ್ ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಬಾಳೆ ಗಿಡ ಹಾಕಿರ್ತಾರೆ, ಎಲ್ಲ ಕಟಾವೆಲ್ಲ ಮಾಡ್ತಾರೆ, ಮಡಿಕೊಂಡಿರ್ತಾರೆ. ಆ ಟೈಮಲ್ಲಿ ಇದು ಏನ್ ಮಾಡುತ್ತೆ ಅಂತಂದ್ರೆ ಎಲ್ಲ ಫುಲ್ ನಾವು ಒಬ್ಬ ರೈತ ಏನ್ ಮಾಡ್ತಾನೆ ಅಂದ್ರೆ ಕೋಲ್ಗುದಿ ತಗೊಂಡು ಅಯ್ಯಕ್ಕೆ ಹೋಗ್ಬೇಕು. ಆ ಕೆಲಸನ ಇದೇ ಮಾಡಾಕುತ್ತೆ ಸರ್. ಇದು ಬಂದು 140 ಬ್ಲೇಡ್ ಇರುತ್ತೆ ಸರ್ ಒಳಗೆ. ಫಾರ್ಮರ್ ಶೇರ್ ಬಂದು 1,62,000 ಆಯ್ತು ಸರ್. ಇದು ಫಾರ್ಮರ್ ಶೇರೇ ಇದು ಸರ್. ಇದಕ್ಕೆ ಯಾವುದೇ ಸರ್ ಒಂದು ಸಬ್ಸಿಡಿ ಏನು ಇಲ್ಲ, ಡೈರೆಕ್ಟ್ ಪ್ರೈಸ್ ಇದೆ. ಓಕೆ ಸರ್. ಸರ್ ಇದು ಗೌರ್ಮೆಂಟ್ ಇಂದ ನಮ್ಗೆ ಇನ್ನೂ ಅಪ್ರೂವ್ ಸಿಕ್ಕಿಲ್ಲ. ಇದಕ್ಕೆ ಮಹಾ ಟರ್ಮಿನೇಟರ್ ಅಂತಾರೆ ಸರ್. ಇದು ಬಂದು ಇದು ಮಲ್ಚರೇ ಸರ್, ಮಲ್ಚರ್ ಟರ್ಮಿನೇಟರ್. ಇದು ಮಹೇಂದ್ರ ಅದೇನೆ. ಫಾರ್ಮರ್ ಶೇರ್ ಬಂದು 1,65,000 ಐತೆ. ಇದ್ರ ಬ್ಲೇಡ್ ಬಂದು 160 ಬ್ಲೇಡ್ ಇರುತ್ತೆ. 160 ಬ್ಲೇಡ್ ಇರುತ್ತೆ. ಬಟ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಇವೆಲ್ಲ ಅಬೌವ್ 45 HP ಟ್ರ್ಯಾಕ್ಟರ್ ಮೇಲೆ ಇದು ಹಾಕೊಂಬೋದು. ಅದನ್ನ 50 HP ಟ್ರ್ಯಾಕ್ಟರ್ಗೆ ಅದು ಹಾಕೊಂಬೋದು ಸರ್. 50 HP ಟ್ರ್ಯಾಕ್ಟರ್ಗೆ ಅದು ಹಾಕೊಂಬೋದು ಸರ್. 10 ಬ್ಲೇಡ್ ಜಾಸ್ತಿ, 10 ಬ್ಲೇಡ್ ಜಾಸ್ತಿ. ಆಮೇಲೆ ಇದಕ್ಕೂ ವ್ಯಾರಂಟಿ ಕೊಡ್ತೀವಿ ಸರ್ ನಾವು. ಎಷ್ಟು ವರ್ಷ ವಾರಂಟಿ ಸಿಗುತ್ತೆ ಸರ್? ಸರ್ ಇದಕ್ಕೂ ನಮಗೆ 2 ಇಯರ್ ವ್ಯಾರಂಟಿ ಇರುತ್ತೆ ಸರ್. ಬಟ್ ಇಂಜಿನ್ಗೆ ಗೇರ್ ಬಾಕ್ಸ್ಗೆ ಮಾತ್ರ. ಇದು ಗೇರ್ ಬಾಕ್ಸ್ ಮಾತ್ರ ಇನ್ನು 2 ವರ್ಷ ವಾರಂಟಿ. 2 ವರ್ಷ ವಾರಂಟಿ ಇರುತ್ತೆ ಸರ್. ಇದು ಮಹೇಂದ್ರ ಬೇಲಾರ್ ಅಂತ, ಮಹೇಂದ್ರ ಕಂಪ್ನಿಯವ್ರದ್ದು. ಇದೇನಂದ್ರೆ ಹುಲ್ಕೊಟ್ಟ ಮಿಷಿನು. ಈಗ ತೋಟದಲ್ಲಿ ರೈತರೆಲ್ಲ ಏನು ಮಾಡಿರ್ತಾರೆ, ಹೊಲ ಕುಯ್ದಿರ್ತಾರೆ, ಹಾಕಿರ್ತಾರೆ, ಹುಲ್ಕಟ್ಟಕ್ಕೆ ಆಗುತ್ತೆ, ಹೋಗ್ತಾರೆ. ಆಗ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಡ್ತದೆ. ಹಾವು ಪಾವು ಇರ್ತವೆ, ಅವಾಗ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಅವ್ರಿಗೆ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಅಂತ ಪರ್ಪಸ್ಗೋಸ್ಕರ ಮಹೇಂದ್ರ ಕಂಪ್ನಿಯವ್ರು ಏನು ಮಾಡಿದ್ದಾರೆ, ಇದನ್ನ ಹೊಸದಾಗಿ ಇದು ಮಾಡಿದ್ದಾರೆ, ಬೇಲಾರ್ ಅಂತ. ಬಟ್ ಇದು ಹಳೇದಿತ್ತು, ಆ ಕಡೆದಿತ್ತು. ಈಗ ಇಲ್ಲಿ ನಮ್ಮ ಕಡೆ ಕರ್ನಾಟಕದಲ್ಲಿ ಇಲ್ಲೆಲ್ಲ ಮೂವಿಂಗ್ ಈಗ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿ ಇಲ್ಲಿ ಹಾಕೊಂಡಿದ್ದೀವಿ. ಇದು ಬಂದು RC ಪ್ರೈಸ್ ಬಂದು 3,75,000 ಇದೆ ಸರ್. ಗೌರ್ಮೆಂಟ್ ಪ್ರೈಸ್ ಬಂದು ಫಾರ್ಮರ್ ಶೇರ್ ಬಂದು 2,74,500 ರೂಪಾಯಿ ಕೊಟ್ಟರೆ ನಾವು ಡಾಕ್ಯುಮೆಂಟ್ಸ್ ಕೊಟ್ಟು ವಿತ್ ಇವೆಲ್ಲ ಕೊಟ್ಟರೆ, ಡಾಕ್ಯುಮೆಂಟ್ಸ್ ಕೊಟ್ಟು ಮಾಮೂಲಿ ರೋಟಾವೇಟ್ರಿಗೆ ಏನು ಡಾಕ್ಯುಮೆಂಟ್ಸ್ ಕೇಳ್ತೀವೋ ಸೇಮ್ ಎಲ್ಲ ಡಾಕ್ಯುಮೆಂಟ್ಸ್ ಇದಕ್ಕೂ ಕೊಡ್ತೀವಿ. ಕೊಟ್ಟರೆ ಇದಕ್ಕೆ ಲೋನು ಸುಧಾ ಆಗುತ್ತೆ ಸರ್. ಎಲ್ಲಕ್ಕೂ ಲೋನು ಸುಧಾ ಮಾಡಿಸ್ಕೊಡ್ತೀವಿ. ಲೋನು ಮಾಡಿಕೊಡ್ತೀವಿ ಸರ್. ಲೋನು ಮಾಡಿಸ್ಕೊಡ್ತೀವಿ. ಇದು ಅಂದರೆ ಫುಲ್ಲ ಪಿಂಡಿ ಕಟ್ದಂಗೆ ಕಟ್ಟಿ ಒಂದು ಸೈಡ್ ಹಾಕುತ್ತೆ ಸರ್. ದಾರದಲ್ಲಿ, ಈ ದಾರದಲ್ಲಿ ನೋಡಿ ಸರ್, ಈ ದಾರದಲ್ಲಿ ಇದಕ್ಕೂ ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೇಬೇಕು ಸರ್. ಇದಕ್ಕೂ ಈ 50 HP ಇರ್ಬೇಕು ಸರ್. 50 HP ಇರಬೇಕು ಸರ್. ಈಗ ಇಷ್ಟೆಲ್ಲ ಇಂಪ್ಲಿಮೆಂಟ್ ಇದೆ, ಇಷ್ಟೆಲ್ಲ ಇಂಪ್ಲಿಮೆಂಟ್ ಈಗ ಇದು ಕರ್ನಾಟಕದಿಂದ ಎಲ್ಲ ಕಡೆ ಸರ್ವಿಸ್ ಕೊಡ್ತಾ ಇದ್ದಾರೆ ಸರ್. ಸರ್ವಿಸ್ ಕೊಡ್ತೀವಿ. ಆಮೇಲೆ ಇನ್ನೊಂದು ಏನಂತ ಅಂದರೆ ನಮ್ಮ ಹತ್ರ ತಗೊಂಡಿರೋರು ಯಾರೇ ಆದ್ರೂ ನಮ್ಮ ಸುತ್ತಮುತ್ತ ಹಳ್ಳಿಗಳಿಗೆ ಕೊಟ್ಟಿರ್ತೀವಲ್ಲ ಸರ್ ನಾವು ಎಮರ್ಜೆನ್ಸಿ ಕಡೆಯಿಂದ, ಅವ್ರಿಗೆ ನಾವು ವಿತ್ ಡೋರ್ ಟು ಡೋರ್ ಸರ್ವಿಸ್ ಕೊಡ್ತಾ ಇದ್ದೀವಿ. ವಿತ್ ಡೋರ್ ಟು ಡೋರ್ ಸರ್ವಿಸ್ ಕೊಡ್ತಾ ಇದ್ದೀವಿ ನಾವು. ಕರ್ನಾಟಕದಿಂದ ಎಲ್ಲ ಕಡೆಗೆ ಕೊಡ್ತೀರಲ್ಲ ಸರ್? ಕೊಡ್ತೀವಿ ಸರ್. ಅಂದ್ರೆ ನಮ್ಮ ಹತ್ರ ಇರೋ ನಮ್ಗೆ ಏನಾಯ್ತು ಆಟೋ ಡೀಲರು ಅವ್ರು ಬಂದು ನಮ್ಮ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಇದ್ರೆ ಗೌರ್ಮೆಂಟ್ ಶೇರು ಬಿಟ್ಟು ಫಾರ್ಮರ್ ಶೇರ್ ಮಾತ್ರ ಕಟ್ಸ್ಕೊಂಡು ಕೊಡ್ತೀವಿ. ಅದಾವ್ರು ಕರ್ನಾಟಕ ಬೇಕು ಅಂತಂದ್ರೆ ಏನಾಯ್ತಪ್ಪ ಇದು ಅಷ್ಟಕ್ಕೆ ಕೊಡ್ಬೇಕು ಸರ್. ನಮಗೆ ಅಷ್ಟಕ್ಕೆ ಕೊಡ್ಬೇಕು ಸರ್. ಇದು ಸುಧಾ ವಾರಂಟಿ 2 ವರ್ಷ ಇರುತ್ತೆ ಸರ್. ಇದಕ್ಕೂ ಕೂಡ 2 ವರ್ಷ ವಾರಂಟಿ ಬರುತ್ತೆ.